ಮಾಡ್ರಿ ಗಣಿತಗಳು ಮಾಡ್ರಿ, ಚಂದ ಮಾಡ್ರಿ. ಮಾಡೋದಾದಿಂದ ನಾ ತಿಳಿಸ್ತನು. ಈಗ ನಿಮಗೆ ನಾವು ಹೋದ್ಸಲ ವಿಡಿಯೋದಾಗ ಏನು ಮಾಡಿದ ಪರ್ಟಿಕ್ಯುಲರ್ ಬಿಡಿಸಿ ತೋರಿಸ್ಬಿಟ್ಟು ನಾ ಈಗ ಹಂಗಲ್ಲ, ಬಾಯಿನಿಂದೇ ಉತ್ತರ ಇಡೋದು ತೋರಿಸ್ನಿ. ಈಗ ಅದಕ್ಕೆ ನಂಬರ್ ಬಾಯಿನಿಂದೇ ಉತ್ತರ ಇಡೋದೆಲ್ಲ ನೋಡ್ರಿ. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ, ಇಲ್ಲ ಎಲ್ಲರೂ ನೋಡ್ರಿ ಬೋರ್ಡ. ಇನ್ನು ಮುಂದೆ ಸರಳೀಕರಣ ಭಾಗ ಬರ್ತದೆ. ದಶಮಾಂಶ ಬಿಂದು ರಾಶಿ ಹಂಗಿರ್ತಾವೆ, ಭಾಳ ಇಂಪಾರ್ಟೆಂಟ್. ಇದು 6ನೇ ಅನುಕ್ರಮ ನಂಬರ್ ಭಾಳ ಇಂಪಾರ್ಟೆಂಟ್ ಅಭ್ಯಾಸ ಅದ. ನೀವೇನು ಮಾಡಬೇಕು ವಿದ್ಯಾರ್ಥಿಗಳು, ದಿನಾಲು NCB ಒಂದು ಅನುಕ್ರಮ ನಂಬರ್ ಒಂದು ಕನಿಷ್ಠ 30-35 ವೀಡಿಯೋ ಇರ್ತಾವೆ. ಒಂದೊಂದು ಚಾಪ್ಟರ್ದಾಗ 50-60 ವೀಡಿಯೋ ಇರ್ತಾವೆ. ಆ 50-60 ವೀಡಿಯೋಗಳನ್ನೆಲ್ಲ ನೋಡಿದಿರಿ ಅಂತಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿಬಿಡ್ತೀರಿ. ಗದ್ಯ ಭಾಗ, ರೀಸ್ನಿಂಗ್ ಅವು ಬೇಕಾದಂಗೆ ನೋಡ್ಕೊರಿ. ಈ ನವೋದಯದ ಚಾಪ್ಟರ್ ಮುಗೀತು ಅಂದ್ರೆ ನಿಮಗೆ ಡಿಸೆಂಬರ್ 30 ಅಥವಾ ಜನವರಿ 1ರಿಂದ ಎಲ್ಲ ನವೋದಯ ಪೇಪರ್ಗಳನ್ನು ಬಿಡಿಸಿದ್ದು ಆಗ್ತದೆ. ಅಲ್ಲಿ ತನಕ ನೀವೇನು ಮಾಡಬೇಕು, ಅಭ್ಯಾಸ ರಿವಿಷನ್ ಮಾಡಬೇಕು. ಯಾವುದು NCB 1, 2, 3 ಎಲ್ಲ ಅಭ್ಯಾಸ ಮಾಡಿರಿ. ಎಲ್ಲ ಗಣಿತಗಳು ಬರ್ತಾವೆ. ನಿಮ್ಗೆ ಕೋಚಿಂಗ್ ಕ್ಲಾಸ್ ಮುಗಿದ್ರು ನಮ್ಮ ವಿಡಿಯೋಗಳು ಹಾಗೆ ಡೈಲಿ ಬರುವೆ. ಅವತ್ತನ್ನೆಲ್ಲ ಸರಿಯಾಗಿ ಅಭ್ಯಾಸ ಮಾಡಿರಿ. ಹೆಂಗೆ ಬಿಡಿಸೋದನ್ನು ತೋರಿಸ್ನು. ಈಗ ಸದ್ಯ ಗುಣಾಕಾರದ, ಪ್ಲಸ್ ಅದ, ಭಾಗಾಕಾರದ, ಮೈನಸ್ ಅದ. ಈಗ ನಾವು ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. 1-2 ಅಂಶಕ್ಕೆ 1-2 ಅಂಶ ಭಾಗಿಸಿದ್ರೆ ಏನು ಬರ್ತದೆ, 1 ಬರ್ತದೆ. ಅವಾಗ ನೀವು ಮತ್ತೆ ಎಲ್ಲ ಕ್ರಿಯೆಗಳನ್ನು ಕರೆಕ್ಟಾಗಿ ಹಚ್ಕೊಂಡು 1-2 ಅಂಶ 1-2 ಅಂಶ ಪ್ಲಸ್ ಭಾಗಾಕಾರ ಮಾಡಿದ್ದು 1 ಬಂತು. ಇದು 1-2 ಅಂಶ ತಿಳಿತಲ್ಲ. ಈಗ ಗುಣಾಕಾರ ಕ್ರಿಯೆ ಮಾಡ್ಕೊರಿ ನೋಡಿ. 1 1 4 ಅಂಶ 2 4 ಪ್ಲಸ್ 1 ಮೈನಸ್ 1-2 ಅಂಶ. ಈಗ ಸದ್ಯ 1.14 ಅಂಶ 1.14 ಅಂಶ ಮೈನಸ್ 1-2 ಅಂಶ ನೋಡಿ. 4 1 4 1 5 4 ಅಂಶ 5 4 ಅಂಶ ಮೈನಸ್ 1-2 ಅಂಶ ಬರೋಬರಿ. ಲಸ ಎಷ್ಟು ಬಂತು, 4 1 4 1 2 2 5 1 5 ಮೈನಸ್ 2 1 2 ಬರೋಬರಿ. 5 2 ಆದರೆ 3 4 ಅಂಶ. ಆನ್ಸರ್ ಇಸ್ ಈಕ್ವಲ್ ಟು 3 4 ಅಂಶ. ಎಲ್ಲೆದ ನೋಡ್ರಿ 3 4 ಅಂಶ ಉತ್ತರ. ಉತ್ತರ ಸಂಖ್ಯೆ ಸಿ. ಈಗ ನೋಡ್ರಿ, ಇಲ್ಲಿ ನಾವೊಂದು ರೀತಿ ಒಳಗೆ ಹೇಳ್ತದೆ ನಿಮಗೆ. ಒಂದು ಮುಂದೆ ಆವರಣಗಳು ಬರ್ತಿರ್ತಾವ, ಅದನ್ನೊಂದು ನಿಮಗೆ ಈಗ ನಾ ತಿಳಿಸ್ಬಿಡ್ತಾವೆ. ಈಗ ಫಸ್ಟ್ ಯಾವುದೇ ಸಂಖ್ಯೆ ಮೇಲೆ ಹಿಂಗೆ ಗೆರಿ ಬಂತು ಅಂತಂದ್ರೆ ಆ ಅಂಕಿ ಮೇಲೆ ಅಷ್ಟೇ ಇರ್ತದ. ಆ ಅಂಕಿ ಮೇಲೆ ಇದ್ದಾಗ ನೀವೇನು ಮಾಡಬೇಕು, ಅದನ್ನು ಮೊದಲು ಬಿಡಿಸ್ಕೋಬೇಕು. ಆಮೇಲೆ ಏನದ, ಇದು ರೌಂಡ್ ಬ್ರಾಕೆಟ್ ಬಿಡಿಸ್ಕೋಬೇಕು. ಆಮೇಲೆ ಪುಷ್ಪಾವರಣ ಬಿಡಿಸ್ಕೋಬೇಕು. ಆಮೇಲೆ ಚೌಕಾವರಣ ಬಿಡಿಸ್ಕೋಬೇಕು. ಇದರೊಳಗೆ ಮೊದಲು ಯಾವುದಂದ್ರೆ ನೋಡಿ, ಯ ರ ಲ ವ ಆಫ್ ದ ಇವೇನಾದರೂ ಇದ್ದು ಅಂದ್ರೆ ಇವತ್ತೊಂದು ಮೊದಲು ಬಿಡಿಸ್ಕೋಬೇಕು. ಫಸ್ಟ್ ಈ ಕಂಸದಾಗಿನ್ನು ಇವು ಆದಿಂದ ಭಾಗಲೆ ಆದಿಂದ ಗುಂಡ್ಲೆ ಆದಿಂದ ಪ್ಲಸ್ ಆದಿಂದ ಮೈನಸ್. ಇದು ಈ ನೇಮನ್ನು ಸರಿಯಾಗಿ ನೆನ್ಪಿಟ್ಕೋರಿ. ತಿಳಿತಲ್ಲ. ಈಗ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೊರಿ. 5 10 ಅಂಶಕ್ಕೆ 5 10 ಅಂಶ ಭಾಗಿಸಿದ್ರೆ 1 ನೋಡು. 10 5 ಅಂಶ ಗುಂಡ್ಲೆ ಇದರ ಉತ್ತರ ಎಷ್ಟು, 1 ಮೈನಸ್ 1 2 ಅಂಶ ಪ್ಲಸ್ 1 2 ಅಂಶ ಮೈನಸ್ 5 10 ಅಂಶ. ಇದು ಇರ್ಲಿಕ್ಕಂತ. ಈಗ ಗುಣಾಕಾರ ಕ್ರಿಯೆ 10 5 ಅಂಶ ಅಂದ್ರೆ ಇದಕ್ಕೆ ಗುಣಾಕಾರ ಮಾಡಿದರೆ ಏನು, 10 5 ಅಂಶ 10 5 ಅಂಶ. ಒಂದಕ್ಕೆ ಗುಣಾಕಾರ ಮಾಡಿದರೆ ಏನು ಬರ್ತದೆ, 10 5 ಅಂಶ ಮೈನಸ್ 1 2 ಅಂಶ ಪ್ಲಸ್ 1 2 ಅಂಶ ಮೈನಸ್ 5 10 ಅಂಶ. ಸರಿಯಾಗಿ ನೋಡ್ಕೋಬೇಕು ನೀವು. ಈಗ ಸದ್ಯ ಇದು ಪ್ಲಸ್ ತಿಳಿತಾ, ಇದು ಪ್ಲಸ್. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋ. ಇದು ಮೈನಸ್, ಇದು ಮೈನಸ್. ಭಾಳ ಹುಷಾರಲ್ಲೇ ಲೆಕ್ಕ ಮಾಡ್ಬೇಕು. ಹಿಂಗೆ ತಿಳಿತಲ್ಲ. ಇದು ಪ್ಲಸ್ ಅದ, ಇದು ಮೈನಸ್ ಅದ. ಆಮೇಲೆ ಇದು ಹೆಂಗೆ ಬರ್ತದ ಅನ್ನೋದು ನೀವು ಸರಿಯಾಗಿ ಅರ್ಥ ಮಾಡ್ಕೊರಿ. ನೋಡೋಣ, ಕಂಡು ಹಿಡೀರಿ. ನೋಡೋಣ ಯಾರು ಕಂಡು ಹಿಡಿತೀರಿ ಅದನ್ನು. ಅದರ ಉತ್ತರ ನೀವೇ ಪ್ರಯತ್ನ ಮಾಡಿ ನೋಡೋಣ.
ಬಿಟ್ಟನು ಟೈಮ್ ಕೊಟ್ಟನು ನಿಮಗೆ. ಹಾಂ, ಟೈಮ್ ಕೊಟ್ಟನು. ಟೈಮ್ ಕೊಟ್ಟಾರ ಮಾಡಿ, ಮಾಡೋದ್ರಿಂದ ನಾ ತಿಳಿಸ್ತಾನೆ. ಪ್ರಶ್ನೆ ಚೆಕ್ ಮಾಡ್ಲಿಕ್ಕೆ ಕರೆಕ್ಟ್ ಬರ್ದನೋ ಇಲ್ಲೋ ನೋಡಿಕೊಂಡು ನಿಮಗೆ ತಿಳಿಸ್ಲಿಕ್ಕೆ. ಓಕೆ, ಹಾಂ, ಈಗ ನೋಡಿ, ಈಗ ಇದಕ್ಕೆಲ್ಲ ಕೂಡಿಸಿ ನಿಮ್ಮ ಸರಳ ಮೆಥಡ್ ಅಂತಂದ್ರೆ ಒಂದು ಲಾಸ ತೆಗೆದು ಬಿಡ್ರಿ. ಇದ್ರ ಲಾಸ ಎಷ್ಟಾಗ್ತದೆ? 10 ಆಗಿಬಿಡ್ತದೆ ನೋಡಿ. 5 2 5 2 2 5 2 5 10 1 10 2 20 ಮೈನಸ್ 5 1 5 ಪ್ಲಸ್ 5 1 5 ಮೈನಸ್ 5 1 5 ನೋಡಿ. ಸರಿಯಾಗಿ ಅರ್ಥ ಮಾಡ್ಕೋರಿ. ಇದ್ರಾಗ ಪ್ಲಸ್ ಎಷ್ಟಾಗ್ತಾವ ನೋಡ್ರಿ. ನೋಡಿ, ಇದು ಪ್ಲಸ್ ಮೈನಸ್ 10, ಇದು 25, ಇದು 20 1 5 25 25 ಮೈನಸ್ 5 5 10 ಸರಾಸ ಬಾಗಲೆ 10. 25 ಆದ್ರೆ 15, ತೆಳಗೆ ಎಷ್ಟು ಬಂತು? 10 ಬಂತು. 5 2 5 3 ಬರೋಬ್ಬರಿ 3 ಅಂಶದ ಉತ್ತರ. ಆನ್ಸರ್ ಸರಿಯಾಗಿ ತಿಳ್ಕೊಬೇಕು ನೀವು. ನೋಡ್ರಿ ಹೆಂಗ ನಾ ತಿಳಿಸಿ ಅನ್ನೋದು ನೀವು ಸರಿಯಾಗಿ ನೋಡ್ಕೋರಿ. 3 2 ಇಲ್ಲದ ನೋಡ್ರಿ, ಅದನ್ನ 1 ಪೂರ್ಣಾಂಕ 1 2 ಅಂತ ಹೇಳಿ ನೋಡ್ರಿ. ಒಂದ್ ಮಿನಿಟ್ ಟೈಮ್ ಕೊಟ್ಟನು ನೋಡ್ರಿ, ನೋಡಿದಿಂದ ಗೊತ್ತಾಗ್ತದೆ ನಿಮ್ಗೆ. ತಿಳಿತಲ್ಲ? ಉತ್ತರ ಸಂಖ್ಯೆ ಯಾವುದು? ಉತ್ತರ ಸಂಖ್ಯೆ ಯಾವ್ದು ಹಾಕಿರಿ ನೋಡ್ರಿ. ಉತ್ತರ ಸಂಖ್ಯೆ 1 ಪೂರ್ಣಾಂಕ 1 2, ಉತ್ತರ ಸಂಖ್ಯೆ ಬಿ ಹಾಕಿಬಿಡ್ರಿ. ನಿಮಗೆಲ್ಲರಿಗೂ ಲೆಕ್ಕ ಬಂದು ಅಂತ ತಿಳ್ಕೊಂಡನು. ಇವೆಲ್ಲ ಭಾಳ ಸರಳ ಇರ್ತಾವ, ನೋಡ್ಕೊರಿ. ನೋಡ್ಕೊಂಡು ಗಣಿತಗಳನ್ನ ಮುಂದಿನ ರಿವಿಷನ್ ಮಾಡ್ರಿ.